ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾಸ್ ಕುಕ್ ಬುಕ್. ಇವತ್ತು ನಾನು ಮೊಟ್ಟೆಯಲ್ಲಿ ಒಂದು ಒಳ್ಳೆ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ಅದೇನೆಂದರೆ ಕಟ್ಲೆಟ್, ಕ್ರಿಸ್ಪಿ ಎಗ್ ಕಟ್ಲೆಟ್. ಮಕ್ಕಳಿಗಂತೂ ತುಂಬ ಇಷ್ಟ ಆಗುವಂಥ ರೆಸಿಪಿ ಇದು. ಯೂಶುವಲ್ ಆಗಿ ನಾವು ಮೊಟ್ಟೆಯಲ್ಲಿ ಎಗ್ ಬುರ್ಜಿ, ಎಗ್ ಆಮ್ಲೆಟ್, ಎಗ್ ಫ್ರೈಡ್ ರೈಸ್, ಎಗ್ ನೂಡಲ್ಸ್ ಮಾಡ್ತಾ ಇರ್ತೀವಿ. ಈ ಥರ ಎಗ್ ಕಟ್ಲೆಟ್ ಮಾಡಿದ್ರೆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. 15ರಿಂದ 16 ಕಟ್ಲೆಟ್ಸ್ ಮಾಡೋದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ನ ಹೇಳ್ತೀನಿ. 3 ಮೊಟ್ಟೆ ಬೇಕಾಗುತ್ತೆ. ಇದಕ್ಕೆ ನೀರು ಹಾಗೂ 1 ಸ್ಪೂನ್ ಕಲ್ಲುಪ್ಪು ಹಾಕಿ ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಮಾಡಿಕೊಂಡು ಸಿಪ್ಪೆ ತೆಗೆದು ತೆಂಗಿನಕಾಯಿ ತುರ್ಕೋತೀವಲ್ಲ, ಆ ರೀತಿ 3 ಮೊಟ್ಟೆಗಳನ್ನ ತುರ್ಕೋಬೇಕು. ಸಣ್ಣ ತುರಿ ಆದರೂ ಪರವಾಗಿಲ್ಲ, ದೊಡ್ಡ ತುರಿ ಆದರೂ ಪರವಾಗಿಲ್ಲ, ಭಂಡಾರ ಜೊತೆನೇ ತುರ್ಕೋಬೇಕು. ಮೊಟ್ಟೆ ತಿನ್ನುವಾಗ ಕೆಲವರು ಭಂಡಾರನ ತೆಗೆದು ಬರೀ ಬಿಳಿ ಭಾಗ ಮಾತ್ರ ತಿಂತಾರೆ. ಆ ರೀತಿ ತಿಂದರೆ ನಮಗೆ ಕಂಪ್ಲೀಟ್ ನ್ಯೂಟ್ರಿಷನ್ ಸಿಗೋಲ್ಲ. ಮೊಟ್ಟೆ ತಿಂದರೆ ಪೂರ್ತಿ ಮೊಟ್ಟೆ ತಿನ್ನಬೇಕು. ನೋಡಿ, ಈ ರೀತಿ ತುರ್ಕೋಬೇಕು. ಈಗ ಇದಕ್ಕೆ ಕೆಲವಷ್ಟು ಮಸಾಲೆಗಳನ್ನ ಹಾಕಬೇಕು. ಬನ್ನಿ ನೋಡೋಣ ಏನೇನು ಹಾಕಬೇಕು ಅಂತ. 1 ಕಪ್ ಸಣ್ಣಗೆ ಹಚ್ಚಿರುವ ಈರುಳ್ಳಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಂದರೆ ಅರ್ಧ ಇಂಚ್ ಶುಂಠಿ ಹಾಗೂ 10ರಿಂದ 12 ಎಸಳು ಬೆಳ್ಳುಳ್ಳಿನ ಜಜ್ಜಿಕೊಂಡಿದ್ದೀನಿ. ನೀವು ರೆಡಿ ಪೇಸ್ಟ್ನ ಕೂಡ ಹಾಕ್ಕೋಬೋದು. ಕೊತ್ತಂಬರಿ ಸ್ವಲ್ಪ, ಸಣ್ಣಗೆ ಹಚ್ಚಿರುವ 2 ಹಸಿಮೆಣಸಿನಕಾಯಿ, ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಅಂದಾಜು ಅರ್ಧ ಟೇಬಲ್ ಸ್ಪೂನ್ ಪುಡಿ ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್, 4 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು. ಕಡಲೆ ಹಿಟ್ಟನ್ನ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಾಗತ್ತೆ. ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡ್ರೆ ಸಾಕು. ಹುರ್ಕೊಂಡಿರೋ ಕಡಲೆ ಹಿಟ್ಟನ್ನು ಕೂಡ ಈ ಮಸಾಲೆಗಳ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1 ಡ್ರಾಪ್ ಎಣ್ಣೆ ಆಗಲಿ ಅಥವಾ 1 ಡ್ರಾಪ್ ನೀರಾಗಲಿ ಹಾಕ್ಕೋಬಾರ್ದು. ಚೆನ್ನಾಗಿ ಕಲಿಸ್ಕೊಂಡ್ರೆ ಅದೇ ಉಂಡೆ ಮಾಡೋ ಹದಕ್ಕೆ ಬರುತ್ತೆ. ಈಗ 2 ಕಪ್ ತೊಗೊಂಡಿದ್ದೀನಿ. ಒಂದರಲ್ಲಿ ಬ್ರೆಡ್ ಕ್ರಮ್ಸ್ ಹಾಕ್ತಾಯಿದ್ದೀನಿ. ಇನ್ನೊಂದು ಕಪ್ನಲ್ಲಿ 2 ಮೊಟ್ಟೆ ಹೊಡೆದಾಕ್ಕೊಂಡು ಅದಕ್ಕೆ 2 ಚಿಟಿಕೆ ಆಗುವಷ್ಟು ಉಪ್ಪು ಹಾಗೂ 2 ಚಿಟಿಕೆ ಆಗುವಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೋತಾ ಇದ್ದೀನಿ. ಮೊಟ್ಟೆಗಳನ್ನು ಚೆನ್ನಾಗಿ ವಿಸ್ಕ್ ಮಾಡ್ಕೋಬೇಕು. ಈ ಉಂಡೆಗಳನ್ನು ಸ್ವಲ್ಪ ಫ್ಲ್ಯಾಟ್ ಮಾಡಿ ಮೊದಲಿಗೆ ಎಗ್ ಮಿಕ್ಸ್ನಲ್ಲಿ ಡಿಪ್ ಮಾಡಿ ಮತ್ತೆ ಅದನ್ನು ಬ್ರೆಡ್ ಕ್ರಮ್ಸ್ ಬೌಲ್ನಲ್ಲಿ ಹಾಕಿ ಕೋಟ್ ಮಾಡಬೇಕು. ಇನ್ ಕೇಸ್ ನಿಮ್ಮಲ್ಲಿ ಬ್ರೆಡ್ ಕ್ರಮ್ಸ್ ಇಲ್ಲ ಅಂದರೆ ಹಾಗೆ ಬರೀ ಮೊಟ್ಟೆ ಮಿಕ್ಸ್ನಲ್ಲೂ ಕೂಡ ಚೆನ್ನಾಗಿ ಕೋಟ್ ಮಾಡಿ ಹಾಕ್ಬೋದು. ಬ್ರೆಡ್ ಕ್ರಮ್ಸ್ನಲ್ಲಿ ಕೋಟಿಂಗ್ ಮಾಡಿದ್ರೆ ಕಟ್ಲೆಟ್ ತುಂಬ ಕ್ರಿಸ್ಪಿಯಾಗಿರುತ್ತೆ. ಆದರೆ ಬರೀ ಮೊಟ್ಟೆಲಿ ಕೋಟಿಂಗ್ ಮಾಡಿದ್ರೆ ಸಾಫ್ಟ್ ಆಗಿರುತ್ತೆ, ಕ್ರಿಸ್ಪಿನೆಸ್ ಇರೋಲ್ಲ. ಬಟ್ ಟೇಸ್ಟಲ್ಲಿ ಯಾವುದೇ ರೀತಿ ಚೇಂಜಸ್ ಇರೋಲ್ಲ. ಮೀಡಿಯಂ ಫ್ಲೇಮ್ನಲ್ಲೇ 5ರಿಂದ 6 ಕಟ್ಲೆಟ್ಸ್ನ ಫ್ರೈ ಮಾಡಿಕೊಂಡು ತಿರುವಾಕಬೇಕು. ನಂತರ ಈ ಸೈಡ್ ಕೂಡ 5ರಿಂದ 6 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಆಗೋವರೆಗೂ ಬಿಟ್ಟು ನಂತರ ಎಣ್ಣೆಯಿಂದ ಕಟ್ಲೆಟ್ಸ್ನ ತೆಗೆದ್ರೆ ಕ್ರಿಸ್ಪಿ ಎಗ್ ಕಟ್ಲೆಟ್ಸ್ ರೆಡಿ. ಇನ್ನೊಂದು ಬ್ಯಾಚ್ ಕೂಡ ಹೀಗೇನೆ ಫ್ರೈ ಮಾಡ್ಕೋಬೇಕು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುವಂಥ ರೆಸಿಪಿ ಇದು. ಬ್ರೆಡ್ ಕ್ರಮ್ಸ್ ಹಾಕಿದ್ರೆ ತುಂಬ ಕ್ರಿಸ್ಪಿ ಆಗಿರುತ್ತೆ. ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೂ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಬೈ ಫ್ರೆಂಡ್ಸ್.